ನಮಸ್ತೆ. ಡೇ 21 ಅಲ್ಲಿ ಮತ್ತೆ ಫುಲ್ ನೀರು ತುಂಬಿಟ್ಟಿತ್ತು. ಅಪ್ಪ ಇಲ್ಲ, ಮೋಟ್ರ್ ನಾನೇ ಹೊಡಿಬೇಕು, ಮೋಟ್ರ್ ಸ್ಟಾರ್ಟ್ ಆಗುತ್ತೋ ಇಲ್ವೋ ಅಂತ ಯೋಚನೆ ಮಾಡ್ತಿದ್ದೆ. ನೋಡಿ, ಬುಲೆಟ್ ಅರ್ಧ ಟೈರ್ ಮುಳುಗೋಗಿದೆ, ಅಷ್ಟು ನೀರಿದೆ. ಮೋಟ್ರ್ ಒಂದು ಸ್ವಲ್ಪ ಹೊತ್ತಿಗೆ ಸ್ಟಾರ್ಟ್ ಆಗಿಬಿಡ್ತು. ಎಷ್ಟು ಖುಷಿ ಅಂದ್ರೆ ಪದ್ಮವಿಭೂಷಣ್ ಸಿಕ್ಕಷ್ಟು ಖುಷಿ. ಇನ್ನು ಕ್ರೇಜಿ ಸೀನ್ ಅಂದ್ರೆ ಕಸ್ಟಮರ್ ಬಂದಿದ್ದಾರೆ, ಚೆನ್ನಾಗಿ ಮಾತಾಡ್ಸಿದ್ರು. ನಾನ್ಯಾರು ನೆಂಟ್ರು ಅಂತ ಒಳಗಡೆ ಕರ್ಕೊಂಡೋಗಿ ಕೂರಿಸಿದ್ದೀನಿ. ಅವರು ಅಮ್ಮ ಯಾರು ಇರೋ ನೆಂಟ್ರು ನಂಗೆ ಗೊತ್ತಿಲ್ಲ ಅಂತ. ಆಮೇಲೆ ಅವ್ರಿಗೆ ಹೇಳಿದ್ರು ಕಸ್ಟಮರ್ ಅಂತ. ಓ ಹೌದಾ ಸರ್, ಬನ್ನಿ ಹಂಚ್ ತೋರಿಸ್ತೀನಿ ಅಂತ ಕರ್ಕೊಂಡೋಗಿ ತೋರಿಸ್ತೀನಿ. ನಾನು ಏನ್ ಗಾಬರಿ ಅನ್ನತ್ತೆ ಇರುತ್ತೆ, ಏನ್ ಮಾಡಕ್ಕಾಗಲ್ಲ. ಈ ಸ್ಕೂಲ್ ಸ್ಪೆಷಾಲಿಟಿ ಏನಂದ್ರೆ ಡರ್ಕಿ ಆಗಿ ಜೀತೆ ಅಂತ ಮುಂದೆನೆ ಸ್ಮಶಾನ ಇಟ್ಕೊಂಡಿದ್ದಾರೆ, ಮುಂದೆನೆ ಪಾಠ ಮಾಡ್ತಿರ್ತಾರೆ. ಅಲ್ಲಿಂದ ಬ್ಯಾಂಕಿಗೆ ಬಂದೆ. ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು. ಯಾರು ನಂಗೆ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು, ಯಾರು ಅಂತ ಗೊತ್ತಿಲ್ಲ. ಮಾತಾಡ್ದೆ ಚೆನ್ನಾಗಿ. ಬ್ಯಾಂಕ್ ಕೆಲಸ ಮುಗಿಸಿ ಮನೆಗೆ ಬಂದೆ. ಇವತ್ತಿನ ಪಾಠ ಗೊತ್ತು ಅಂತ ಚೆನ್ನಾಗಿ ಮಾತಾಡ್ಬೇಕು, ತಿಗಾಕಿರಿಯಕ್ಕೆ ಹೋಗ್ಬಾರ್ದು. ಅವ್ರದ್ದು ಲಿಮಿಟ್ ಅಲ್ಲಿ ಇದ್ರೆ ಒಳ್ಳೇದು. ನಮಗೆ ನಾವು ಒಳ್ಳೆಯವ್ರು ಅಷ್ಟೇ, ಬೇರೆಯವ್ರಿಗೆಲ್ಲ ನಾವು ಕಚಡ ನನ್ನ ಮಕ್ಳೇ. ಏನ್ ಮಾಡೋಕ್ಕಾಗಲ್ಲ, ಪ್ರತಿಯೊಂದು ಫಿಲಮಲ್ಲಿ ನಾವು ಹೀರೋ ಆಗೋಕ್ಕಾಗುತ್ತಾ? ಅದ್ರ ಕಿವಿ ಗುಲಾಬಿ ಇಟ್ರೆ ನಾವು ಪಾಟೆ ಕೈ ಕೊಡಬೇಕು ಅಷ್ಟೇ.